ಕಾಂಗ್ರೆಸ್ ಬಿಜೆಪಿ ನಡುವೆ ಗೃಹಲಕ್ಷ್ಮಿಯರ ಈ ಒಂದು ಗೃಹಲಕ್ಷ್ಮಿ ಹಣ ಏನಿತ್ತು 2,000 ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಜನ ದುಡ್ಡೇ ಬಂದಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಎಷ್ಟೋ ಜನ ಅದನ್ನ ನಂಬ್ಕೊಂಡು ಇದ್ದಾರೆ. ಈಗ ಕಾಂಗ್ರೆಸ್ ಹೇಳುವಂತೆ ಬಹಳಷ್ಟು ಮಂದಿ ಸಹಾಯ ಆಗ್ತಾ ಇದೆ, ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಮಕ್ಳಿಗೆ ಲ್ಯಾಪ್ಟಾಪ್ ಕೊಡಿಸೋದ್ರಿಂದ ಹಿಡಿದು ಮನೆಯ ಬಾಗಿಲಿನವರೆಗೂ ಕೂಡ ಈ ಒಂದು ಹಣವನ್ನು ಬಳಸ್ಕೊಂಡಿರೋದನ್ನ ನಾವು ನೋಡಿದ್ದೀವಿ. ಆದರೆ ಜನರಿಗೆ ಈಗ ದುಡ್ಡು ತಲುಪ್ತಾ ಇಲ್ಲ ಅಂತ ಈ ಒಂದು ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಕಿಡಿಕಾರಿದೆ ಅಂತೇಳಿ ಜನಗಳಿಗೆ ಮೋಸ ಮಾಡಿರೋಂಥದ್ದಕ್ಕೆ ಈ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇತ್ತು. ಇದೇ ಸಾಕ್ಷಿ, ದಾಖಲೆ ಸಮೇತ ನಾವು ಕೊಟ್ಟಿದ್ರಿ. ಮುಖ್ಯಮಂತ್ರಿಗಳು ಆರೈಕೆ ಉತ್ತರವನ್ನು ಕೊಟ್ಟಿದ್ದಾರೆ. ದಾಖಲೆ ಕೇಳಿದ್ರೆ ತರಿಸ್ತೀನಿ ನೋಡ್ತೀನಿ ಅಂತ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತರಿಸ್ತೀನಿ ನೋಡ್ತೀನಿ ಅನ್ನೋದು ಬಿಟ್ಟುಬಿಟ್ಟು ತಪ್ಪಾಗಿದೆ ತಪ್ಪು ಅಂತ ಒಪ್ಕೋಬೇಕು. ಅದು ಸದನದಲ್ಲಿ ತಪ್ಪು ಉತ್ತರ ಕೊಟ್ಟಿದ್ದಾರೆ. ನಾವೆಲ್ಲ ಕೊಟ್ಬಿಟ್ಟಿದ್ದೀರಿ, ಪೂರ್ತಿ ಯಾವುದು ಬಾಕಿ ಇಲ್ಲ, ಅಕ್ಟೋಬರ್ವರೆಗೂ ಕೊಟ್ಬಿಟ್ಟಿದ್ದೀರಿ ಅಂತಾರೆ. ಇಲ್ಲಿ ಫೆಬ್ರವರಿ ಮಾರ್ಚೇ ಕೊಟ್ಟಿಲ್ಲ. ಅದರಿಂದ ಇದು ಸದನಕ್ಕೆ ಅವಮಾನ ಮಾಡಿರುವಂಥ ವಿಚಾರ, ಸದನಕ್ಕೆ ತಪ್ಪು ದಾರಿಗೆ ಎಳೆದಿರೋದು. ಇಲ್ಲ ಮಂತ್ರಿ ಮೇಲೆ ಕ್ರಮ ಆಗಬೇಕು, ಇಲ್ಲ ದಾಖಲೆ ಕೊಟ್ಟಂಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ನಾವು ಈ ಗೃಹಲಕ್ಷ್ಮಿ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಮೊನ್ನೆನೇ ಅದು ಹೋರಾಟ ಸೋಮವಾರಕ್ಕೆ ಸ್ಪೀಕರ್ ಅವರು ಸೋಮವಾರಕ್ಕೆ ಅದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೋಮವಾರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ತಪ್ಪು ಮಾಹಿತಿ ಕೊಟ್ಟಿರೋದಕ್ಕೆ ಸದನದಲ್ಲಿ ಅವ್ರಿಗೆ ನಾವು ಪ್ರಸ್ತಾವ ಮಾಡಿದಿರಿ. ಸ್ಪೀಕರ್ ಅವರು ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೋಸ ಮಾಡಿದ್ದಾರೆ. ಸುಮಾರು 5,000 ಕೋಟಿ ರೂಪಾಯಿ 2 ತಿಂಗಳು 2,500 5,000 ಕೋಟಿ ಮುಚ್ಚಿಟ್ಬಿಟ್ಟಿದ್ದಾರೆ. ಜನಗಳಿಗೆ ಕೊಡಬೇಕಾದ ದುಡ್ಡನ್ನು. ಹಾಗೇನೆ ಗೃಹಲಕ್ಷ್ಮಿ ಇದು ಕೂಡ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಅದೇ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಹೆಣ್ಣು ಮಕ್ಕಳಲ್ವೇ? ಅವ್ರಿಗೆ ಹೆಸರಿಟ್ಟಿದಾರಲ್ಲ, ಅದ್ರ ಗೃಹಲಕ್ಷ್ಮಿ ಅನ್ನೋ ಇನ್ನೊಂದು ಲಕ್ಷ್ಮಿ. ಯಾವ ಲಕ್ಷ್ಮಿಗೆ ಹೋಗದೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ದೀನಿ. ಮುಂದಿನ ದಿನಗಳೆಲ್ಲ ಇವತ್ತಿಂದೇ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ. ಮುಂದಕ್ಕೆ ಯಾಕೆ ಆಗ್ತದೆ ನಮ್ಮನ್ನ ಇವರು ಇದು ಖಜಾನೆಗೆ ಕನ್ನ ನೋಡಿ. ನಾನು ವಿಪಕ್ಷ ನಾಯಕ ಅಲ್ವಾ? ನಾನು ಮಾತಾಡ್ತಾ ಇಲ್ವಾ? ಮಾತಾಡಿದ್ದಕ್ಕೇನಾದ್ರೂ ಈ ಸರ್ಕಾರ ಬೆಲೆ ಕೊಡ್ತದ? ಮೊದಲು ನೀವು ಹೇಳ್ರಿ, ವಿಪಕ್ಷ ನಾಯಕರು ಮಾತಾಡಿದ್ದಕ್ಕೆ ಬೆಲೆ ಕೊಡ್ರಿ ಅಂತ ಹೇಳ್ರಿ ನೀವು ಅವ್ರಿಗೆ. ಇಲ್ಲ ಅಂತಂದ್ರೆ ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರು ಹೌದು ನಮಗಿಲ್ಲ ಅನ್ಕೊಂಡು ನಾವು ಹೋದ್ರೆ ನಾವೇನು ಮಾಡ್ಬೇಕು ಅವ್ರಿಗೆ ಅಲ್ವಾ? ಅದಕ್ಕೇನೆ ನಾನು ಕೇಳಿದ್ದು, ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ ದುಡ್ಡು ಕೊಡ್ರೆ ವಾಪಸ್ಸು ಅಂತ. ಹಾಗೇನೆ ಗೃಹಲಕ್ಷ್ಮಿ ಇದು ಕೂಡ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಅದೇ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಹೆಣ್ಣು ಮಕ್ಕಳಲ್ವೇ? ಅವ್ರಿಗೆ ಹೆಸರಿಟ್ಟಿದಾರಲ್ಲ, ಅದ್ರ ಗೃಹಲಕ್ಷ್ಮಿ ಅನ್ನೋ ಇನ್ನೊಂದು ಲಕ್ಷ್ಮಿ. ಯಾವ ಲಕ್ಷ್ಮಿಗೆ ಹೋಗದೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ದೀನಿ. ಮುಂದಿನ ದಿನಗಳೆಲ್ಲ ಇವತ್ತಿಂದೇ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ. ಮುಂದಕ್ಕೆ ಯಾಕೆ ಆಗ್ತದೆ ನಮ್ಮನ್ನ ಇವರು ಇದು ಖಜಾನೆಗೆ ಕನ್ನ ನೋಡಿ. ನಾನು ವಿಪಕ್ಷ ನಾಯಕ ಅಲ್ವಾ? ನಾನು ಮಾತಾಡ್ತಾ ಇಲ್ವಾ? ಮಾತಾಡಿದ್ದಕ್ಕೇನಾದ್ರೂ ಈ ಸರ್ಕಾರ ಬೆಲೆ ಕೊಡ್ತದ? ಮೊದಲು ನೀವು ಹೇಳ್ರಿ, ವಿಪಕ್ಷ ನಾಯಕರು ಮಾತಾಡಿದ್ದಕ್ಕೆ ಬೆಲೆ ಕೊಡ್ರಿ ಅಂತ ಹೇಳ್ರಿ ನೀವು ಅವ್ರಿಗೆ. ಇಲ್ಲ ಅಂತಂದ್ರೆ ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರು ಹೌದು ನಮಗಿಲ್ಲ ಅನ್ಕೊಂಡು ನಾವು ಹೋದ್ರೆ ನಾವೇನು ಮಾಡ್ಬೇಕು ಅವ್ರಿಗೆ ಅಲ್ವಾ? ಅದಕ್ಕೇನೆ ನಾನು ಕೇಳಿದ್ದು, ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ ದುಡ್ಡು ಕೊಡ್ರೆ ವಾಪಸ್ಸು ಅಂತ. ಹಾಗೇನೆ ಗೃಹಲಕ್ಷ್ಮಿ ಇದು ಕೂಡ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಅದೇ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಗೃಹಲಕ್ಷ್ಮಿ ಫೆಬ್ರವರಿ ಮಾರ್ಚ್ ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗ್ಯಾರಂಟಿ ಹಣ ಎಲ್ಲಿಗೆ ಹೋಗಿದೆ ತನಿಖೆಯಾಗಬೇಕು. ಸಚಿವರು ಸದನಕ್ಕೆ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ. ಸದನದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿಟಿ ರವಿ. ಗೃಹಲಕ್ಷ್ಮಿ ಫೆಬ್ರವರಿ ಮಾರ್ಚ್ ಕಂತು ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ. ಗ್ಯಾರಂಟಿ ಹಣ ಎಲ್ಲಿಗೆ ಹೋಗಿದೆ ತನಿಖೆ ಆಗಬೇಕು. ಏನಾದರೂ ಕೇಳಿದ್ರೆ ಇಲ್ಲೇನು ಹೇಳ್ತಾರೆ, ಜಿಎಸ್ಟಿ ಕಡಿತದಿಂದ ಒಂದಷ್ಟು ನಷ್ಟ ಉಂಟಾಗಿದೆ. ಈಗ ಹೇಳುವಂತಹ ಒಂದು ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ತಾರೆ. ಆದರೆ ಇದರಿಂದ ಜನತೆಗೂ ಕಷ್ಟ ಆಗ್ತಾ ಇದೆಯಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಪ್ರಭುತ್ವದಲ್ಲಿ ನಮ್ಮನ್ನು ಮೇಲ್ ಕೂರಿಸೋರು ಪ್ರಭುಗಳೇ. ನಮ್ಮ ಪ್ರಭುಗಳು ಯಾರು ಅಂದರೆ ಪ್ರಜೆಗಳೇ ನಮ್ಮ ಪ್ರಭುಗಳು, ನಾವಲ್ಲ. ಅದಕ್ಕೇ
ಮೋಹನ್ ದಾಸ್ ಪೈ ಅವರು ಒಂದು ಮಾತು ಹೇಳಿದರು, ನೀವು ನಮ್ಮ ಪ್ರತಿನಿಧಿ, ನಮ್ಮ ಮಾಲೀಕರಲ್ಲ ಅಂತ ಹೇಳಿ. ಪ್ರತಿನಿಧಿಗಳು ಮಾಲೀಕರ ಥರ ವರ್ತನೆ ಮಾಡಬಾರ್ದು. ಪ್ರತಿನಿಧಿಗಳು ಮಾಲೀಕರ ಥರ ವರ್ತನೆ ಮಾಡೋದು ಅದು ಪ್ರಜಾಪ್ರಭುತ್ವ ಅಂತ ಅನಿಸ್ಕೊಳ್ಳಲ್ಲ. ಮತ್ತು ನಾವು ಭಾಷಣಕ್ಕೆ ಹೇಳೋದು ಪ್ರಜೆಗಳೇ ಪ್ರಭುಗಳು ಅಂಥೇಳಿ. ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿದ ಮೇಲೆ ಪ್ರಜೆಗಳ ಮಾತನ್ನು ಸಮಾಧಾನದಿಂದ ಕೇಳಿ ಅದಕ್ಕೆ ಪರಿಹಾರ ರೂಪಿಸಬೇಕಾದ ಜವಾಬ್ದಾರಿ ಯಾರ ಮೇಲಿದೆ? ಅವರೇನು ಅನಿವಾಸಿ ಭಾರತೀಯರೇನು ನಮ್ಮ ಅಪ್ಪನ ಆಸ್ತಿ ಕೇಳಲಿಕ್ಕೇನು ಬಂದಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಅಂಶಗಳ ಕುರಿತಾಗಿ ಅವ್ರು ಬೇಡಿಕೆ ಮುಂದಿಟ್ಟಿದ್ರು. ಯಾಕೆ ಹಂಗಾದ್ರೆ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಅನಿವಾಸಿ ಭಾರತೀಯರ ಕುರಿತಾಗಿ ಘೋಷಣೆ ಮಾಡಿದ್ರಲ್ಲ, 1,000 ಕೋಟಿ ಕಾರ್ಪಸ್ ಫಂಡ್ ಇಡ್ತೇವೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಜೋಯಲ್. ಜೋಯಲ್, ಒಂದು ಕಡೆ ಗೃಹಲಕ್ಷ್ಮಿ ರೀಚ್ ಆಗಿಲ್ಲ, ಆ ಒಂದು ಡಿಬಿಟಿ ಮೂಲಕ ಏನ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಆ ಹಣ ಬಂದಿಲ್ಲ ಅಂತ ಈ ಕಡೆ ಮಹಿಳೆಯರು ಕಂಗಲಾಗಿದ್ದಾರೆ. ಇದೇ ಒಂದು ವಿಚಾರವನ್ನ ಇಟ್ಕೊಂಡು ವಿಪಕ್ಷಗಳಿಗೆ ಒಂದು ಪಾಯಿಂಟ್ ಕೂಡ ಸಿಕ್ಕಿದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಅಮೃತ, ಸಿದ್ದರಾಮಯ್ಯ ಸರ್ಕಾರದ ಏನು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಮನೆ ಯಜಮಾನಿಗೆ ಪ್ರತಿ ತಿಂಗಳ 2,000 ರೂಪಾಯಿ ನೀಡುವಂತಹ ಏನು ಗೃಹಲಕ್ಷ್ಮಿ ಯೋಜನೆ ಒಂದಾಗಿದೆ. ಆದ್ರೆ ಈ ಒಂದು ಯೋಜನೆಯಲ್ಲಿ ಕೆಲ ತಿಂಗಳುಗಳಿಂದ ಮಹಿಳೆಯರ ಖಾತೆಗೆ ಏನು ಹಣ ಜಮಾ ಆಗಿಲ್ಲ ಅನ್ನುವಂತ ವಿಚಾರಕ್ಕೆ ಈಗಾಗಲೇ ಬಿಜೆಪಿ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಅಧಿವೇಶನದಲ್ಲಿ ಗಮನ ಸೆಳೆದಿದ್ದಾರೆ. ಆದ್ರೆ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಪ್ಪು ಲೆಕ್ಕ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಗೃಹಲಕ್ಷ್ಮಿ ಹಣವನ್ನ ಆಗಸ್ಟ್ ತಿಂಗಳವರೆಗೂ ಕೂಡ ನೀಡಿದ್ದೇವೆ ಅಂತ ಸಚಿವರು ಹೇಳಿದ್ದಾರೆ. ಆದ್ರೆ ಆಗಸ್ಟ್ ವರೆಗೂ ಹಣ ಬಿಡುಗಡೆ ಮಾಡಿಲ್ಲ. ಈ ಸಂಬಂಧ ಮಹೇಶ್ ತೆಂಗಿನಕಾಯಿ ಅವರು ಸದನದಲ್ಲಿ ಇವತ್ತು ಏನು ಸರ್ಕಾರದ ಅಧಿಕೃತ ದಾಖಲೆಯನ್ನ ಅಂದ್ರೆ ಸರ್ಕಾರಿ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದು ಫೆಬ್ರವರಿ ಮಾರ್ಚ್ ತಿಂಗಳ ಒಳಗಾಗಿ ಅಂದ್ರೆ ಹಣ ಏನು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತ ದಾಖಲೆಗಳ ಮೂಲಕ ಬಹಿರಂಗ ಮಾಡಿದ್ದಾರೆ. ಹಾಗಾದ್ರೆ 5,000 ಕೋಟಿ ರೂಪಾಯಿ ಎಲ್ಲೋಯ್ತು ಅನ್ನುವಂತಹ ಪಕ್ಷ ಇದು ಪ್ರಶ್ನೆನ ಇದೀಗ ವಿಪಕ್ಷ ಎತ್ತಿರುವಂತದ್ದು. ಈ ಸಂಬಂಧ ಮಹೇಶ್ ತೆಂಗಿನಕಾಯಿ ಅವರು ಸ್ಪೀಕರ್ ಯುಟಿ ಖಾದರ್ ಅವರಿಗೂ ಕೂಡ ಪತ್ರ ಬರೆದಿದ್ದಾರೆ. ಆಗಸ್ಟ್ 2025 ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಲಾಗಿದೆ ಅಂತ ಏನು ಸಚಿವರು ಉತ್ತರವನ್ನು ನೀಡಿದ್ದಾರೆ. ಆದ್ರೆ ಬಿಡುಗಡೆ ಮಾಡಿಲ್ಲ ಅನ್ನೋದಕ್ಕೆ ನನ್ನ ಬಳಿ ಈಗಾಗಲೇ ಸರ್ಕಾರಿ ದಾಖಲೆ ಇದೆ. ಸದನಕ್ಕೆ ಸಚಿವರು ತಪ್ಪು ಮಾಹಿತಿ ನೀಡಿದ್ದಾರೆ, ಹಾಗೆ ಸದನಕ್ಕೆ ಅಗೌರವವನ್ನು ತೋರಿದ್ದಾರೆ ಅವರು ಅನ್ನುವಂತ ವಿಚಾರವಾಗಿ ತುರ್ತಾಗಿ ಸದನದಲ್ಲಿ ಈ ಬಗ್ಗೆ ಮಾತಾಡೋಕೆ ನನಗೆ ಅವಕಾಶವನ್ನು ಕೊಡಿ ಅಂತ ಮಹೇಶ್ ತೆಂಗಿನಕಾಯಿ ಅವರು ಏನು ಸದನದಲ್ಲಿ ಏನು ಹೇಳಿರುವಂತದ್ದು. ಆ ನಿಟ್ಟಿನಲ್ಲಿ ದಾಖಲೆ ಬಿಡುಗಡೆ ಮಾಡಿದ ಬಳಿಕ ಏನು ಈ ಒಂದು ವಿಚಾರಕ್ಕೆ ದಾಖಲೆ ಬಿಡುಗಡೆ ಮಾಡಿದ ಬಳಿಕ ಮಹೇಶ್ ತೆಂಗಿನಕಾಯಿ ಅವರು ಏನು ಡಿಸೆಂಬರ್ 9ರಂದು ಏನು ಸದನದಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪ್ರಶ್ನೆ ಮಾಡಿರ್ತಾರೆ. ಏನು 2025 ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿಲ್ಲ ಅಂತ ಅವರು ಕೇಳಿದ್ರು. ಇದಕ್ಕೆ ಸಚಿವರು ಏನು ಆಗಸ್ಟ್ ತಿಂಗಳವರೆಗೂ ಕೂಡ ಕೊಟ್ಟಿದ್ದೇವೆ ಅಂತ ಹೇಳಿದ್ರು, ಮತ್ತೆ ಪರಿಶೀಲನೆ ಮಾಡ್ತೀವಿ ಅಂತಾನು ಕೂಡ ಕೇಳಿದ್ರು. ಆದ್ರೆ ಈಗ ಏನು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು. ಹಾಗೇನೆ ಗದಗ, ಹಾವೇರಿ ಸೇರಿ 3 ಜಿಲ್ಲೆಗಳ ಬಗ್ಗೆ ನಾನು ಸದ್ಯಕ್ಕೆ ದಾಖಲೆಯನ್ನು ನೀಡಿದ್ದೇನೆ ಅನ್ನುವಂಥದ್ದು. ಹಾಗೇನೆ ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು. ಹಾಗೇನೆ ಬಿಡುಗಡೆ ಮಾಡಿದ್ರೆ 5,000 ಕೋಟಿ ರೂಪಾಯಿ ಎಲ್ಲೋಯ್ತು ಅನ್ನುವಂತ ಪ್ರಶ್ನೆಯನ್ನ ಇದೀಗ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಎತ್ತಿರುವಂತದ್ದು. ಇದೇ ವಿಚಾರವನ್ನ ಇವತ್ತು ಸದನದಲ್ಲಿ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರು ಕೂಡ ಎತ್ತುತ್ತಾರೆ. ಇದಕ್ಕೆ ಸಿಎಂ ಅವರು ಪ್ರತಿಕ್ರಿಯಿಸಿ ಏನು ಬಾಕಿ ಇದ್ರೆ ಆ ತರದ್ದೇನಾದ್ರು ಹಣ ಬಾಕಿ ಇದ್ರೆ ನಾವು ಆ ಅಮೌಂಟ್ ಅನ್ನ ಹಾಕ್ತೀವಿ, ಗೃಹಲಕ್ಷ್ಮಿ ಅವರ ಏನು ಖಾತೆಗೆ ಹಣವನ್ನ ಜಮೆ ಮಾಡ್ತೀವಿ, ಅಲ್ಲದೆ ಏನು ಸೋಮವಾರ ಏನು ಇವತ್ತು ಈ ಒಂದು ವಿಚಾರಕ್ಕೆ ಸಚಿವರಿಂದ ಉತ್ತರವನ್ನ ಕೊಡಿಸ್ತೀವಿ ಅಂತ ಅನ್ನುವಂತ ವಿಚಾರವನ್ನ ಸಿಎಂ ಅವರು ಹೇಳಿದ್ರು. ಆ ನಿಟ್ಟಿನಲ್ಲಿ ಇದೀಗ ಈ ಒಂದು ಗೃಹಲಕ್ಷ್ಮಿ ಹಣದ ವಿಚಾರವಾಗಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿದೆ. ಅಮೃತ, ಒಂದು ಕಡೆ ಜೋಯಲ್, ಮಾರ್ಚ್ ವರೆಗೆ ಮಾತ್ರ ಹಣ ಬಿಡುಗಡೆ ಬಗ್ಗೆ ಬಿಜೆಪಿ ಆರೋಪ ಮಾಡ್ತಾ ಇದೆ. ಆದ್ರೆ ಬಿಜೆಪಿ ಆರೋಪಕ್ಕೆ ಸಚಿವೆ ಹೆಬ್ಬಾಳ್ಕರ್ ಕೂಡ ಏನು ಉತ್ತರ ಕೊಟ್ಟಿದ್ದಾರೆ ಅಂತ? ಅಮೃತ, ಏನು ಈಗ ಗಮನಿಸುವುದಾದ್ರೆ ಈಗಾಗಲೇ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರು ಕೂಡ ಈ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಏನು ಹಣ ಏನಾದ್ರೂ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಆಗಿಲ್ಲ ಅಂತಂದ್ರೆ ಅದನ್ನ ನಾವು ಜಮಾ ಮಾಡ್ತೀವಿ ಅನ್ನುವಂತ ಸ್ಪಷ್ಟನೆಯನ್ನ ಈಗಾಗಲೇ ನೀಡಿರುವಂತದ್ದು. ಸಿಎಂ ಈ ವಿಚಾರಕ್ಕೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಆದ್ರೆ ಈಗಾಗಲೇ ವಿಪಕ್ಷ ಏನು ಇಷ್ಟು ದಿನ ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ರಲ್ವಾ, ಆ ಬಿಡುಗಡೆ ಮಾಡಿದ್ರೆ 5,000 ಕೋಟಿ ಹಣ ಎಲ್ಲೋಯ್ತು ಅನ್ನುವಂತ ರೀತಿಯಲ್ಲಿ
ವಿಪಕ್ಷದ ಪ್ರಶ್ನೆ ಇದ್ದದ್ದು. ಆದ್ರೆ ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ, ಅಂದ್ರೆ ಈಗ ಏನು ವಿಳಂಬ ಆಗಿರುವಂತ ವಿಚಾರಕ್ಕೆ DCM ಕೂಡ ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು. 2 ತಿಂಗಳಿಂದ ಗೃಹಲಕ್ಷ್ಮಿ ಹಣ ವಿಳಂಬವಾಗಿದೆ, ಆದ್ರೆ ಬೇಗ ನಿಮ್ಮ ಖಾತೆಗೆ ಹಣ ಪಾವತಿ ಆಗಲಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಅದೇ ವಿಚಾರವನ್ನು ಗಮನಿಸಬೇಕಾಗಿದ್ದು, DCM ಅವರು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ವಿಳಂಬ ಆಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಆದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾಕೆ ಈ ರೀತಿಯಾಗಿ ಮೊದಲು ಸದನದಲ್ಲಿ ತಪ್ಪು ಲೆಕ್ಕವನ್ನು ಕೊಟ್ಟರು ಅನ್ನುವಂತ ಪ್ರಶ್ನೆ, ಹಾಗೇನೆ ಸದನಕ್ಕೆ ಅಗೌರವವನ್ನು ತೋರಿದ್ರು ಅನ್ನುವಂತ ಪ್ರಶ್ನೆ. ಈಗಾಗಲೇ ಗ್ಯಾರಂಟಿಗೆ ನೂರಾರು ಕೋಟಿ ಹಣವನ್ನ ಕೊಟ್ಟಿದ್ದೇವೆ, ಆದ್ರೆ ಏನು GST ಕಾರಣಕ್ಕೆ 1 ರಿಂದ 15,000 ಕೋಟಿ ರೂಪಾಯಿವರೆಗೂ ನಮ್ಗೆ ನಷ್ಟ ಆಗಿದೆ ಅನ್ನುವಂತ ವಿಚಾರವನ್ನು ಕೂಡ DCM DK ಶಿವಕುಮಾರ್ ಅವರು ತಿಳಿಸಿರುವಂತದ್ದು. ಅಂದ್ರೆ ಕೇಂದ್ರದ ಕಡೆಗೆ ಎಲ್ಲೋ ಒಂದ್ ಕಡೆ ಬಟ್ ಮಾಡಿ ತೋರಿಸ್ತಾ ಇರುವಂತದ್ದು. ಕೇಂದ್ರದಿಂದ ನಮ್ಗೆ ಈ ರೀತಿಯಾಗಿ ಅಂದ್ರೆ ಗೃಹಲಕ್ಷ್ಮಿ ಹಣ ಇರ್ಬೋದು ಅಥವಾ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಪೂರೈಸೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನು ಎತ್ತಿರುವಂತದ್ದು. ಆದ್ರೆ CM ಸ್ಪಷ್ಟನೆ ನೀಡಿರುವಂತದ್ದು, ಯಾವುದೇ ಹಣ ಬಾಕಿ ಇದ್ದಲ್ಲಿ ನಾವು ಅದನ್ನ ಅವರ ಏನು ಖಾತೆಗಳಿಗೆ ಜಮಾ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ಹೇಳಿರುವಂತದ್ದು. ಓಕೆ, ಥ್ಯಾಂಕ್ ಯು ಜೋಯಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಗೃಹಲಕ್ಷ್ಮಿ ವಿಳಂಬ ವಿಚಾರಕ್ಕೆ DCM DKಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2 ತಿಂಗಳಿಂದ ಗೃಹಲಕ್ಷ್ಮಿ ಹಣ ವಿಳಂಬವಾಗಿದೆ, ಆದಷ್ಟು ಬೇಗ ನಿಮ್ಮ ಖಾತೆಗೆ ಹಣ ಪಾವತಿ ಆಗಲಿದೆ. ಒಂದು ಕಡೆ ವಿಪಕ್ಷಗಳು ಇದೇ ವಿಚಾರ ಇಟ್ಕೊಂಡು ಹರಿಹಾಯ್ತಾ ಇದೆ, ಆದರೆ ಸದ್ಯಕ್ಕೆ DKಶಿ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗ್ಯಾರಂಟಿಗೆ ಅಂತಾನೆ 100 ಕೋಟಿ ಕೊಟ್ಟಿದ್ದೀವಿ, GST ಕಾರಣ 15,000 ಕೋಟಿ ನಷ್ಟವಾಗಿದೆ. ಬೆಳಗಾವಿಯಲ್ಲಿ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿರುವಂತಹ ವಿಚಾರ, ಒಂದು ಕಡೆ ಗ್ಯಾರಂಟಿ ಹಣ ಎಲ್ಲಿಗೆ ಹೋಗಿದೆ ತನಿಖೆ ಆಗಬೇಕು ಅಂತ ಸಚಿವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ವಿಪಕ್ಷಗಳು ಹರಿಹಾಯ್ತಾ ಇರುವಂತಹ ಸಂದರ್ಭದಲ್ಲಿ DKಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. GST ಕಾರಣ 15,000 ಕೋಟಿ ನಷ್ಟವಾಗಿದೆ. ಸದ್ಯಕ್ಕೆ ಬೆಳಗಾವಿಯಲ್ಲಿ DCM DK ಶಿವಕುಮಾರ್ ಹೇಳಿಕೆ ಕೊಟ್ಟಿರುವಂಥದ್ದು, ಆದಷ್ಟು ಬೇಗ DBT ಮೂಲಕ ಈ ಒಂದು ಹಣಗಳು ನಿಮ್ಮ ಖಾತೆಗೆ ಟ್ರಾನ್ಸ್ಫರ್ ಆಗುತ್ತೆ ಎನ್ನುವಂತಹ ವಿಶ್ವಾಸವನ್ನ ಇಲ್ಲಿ DCM DK ಶಿವಕುಮಾರ್ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆ ನಮ್ಮ ಬದ್ಧತೆ ಇದೆ, ಆಯ್ತಾ. ಟೈಮು ಕೆಲವು ಸಂದರ್ಭದಲ್ಲಿ ಈಗ ನಮಗೆ ಇದ್ದಕ್ಕಿದ್ದಂಗೆ GSTನ ಕಟ್ ಮಾಡಿಬಿಟ್ಟಿದ್ದಾರೆ. GST ಕಟ್ ಮಾಡಿಬಿಟ್ಟು ನಮಗೆ ಸುಮಾರು 15,000 ಕೋಟಿ ರೂಪಾಯಿ ನಮಗೆ ಲ್ಯಾಪ್ಸ್ ಆಗಿದೆ. ಕೆಲವು ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು. ನಾವೇನು ಮಾತು ಕೊಟ್ಟಿದ್ದೀವಿ, 100 ಕೋಟಿ ರೂಪಾಯಿ ಕೊಟ್ಟಿದ್ದೀವಂತೆ, 1 ತಿಂಗಳು 2 ತಿಂಗಳು ಏನು ತೊಂದರೆ ಇಲ್ಲ, ಯಾರ್ದು ಏನಿಲ್ಲ. ಫಸ್ಟು BJPಯವರು ಅವ್ರು ಮಾತು ಕೊಟ್ಟಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ, ಅದನ್ನು ಫಸ್ಟು ಬಿಡುಗಡೆ ಮಾಡಿಸ್ಲಿ, ಅವರು ಮಾತಾಡಲಿ. ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ನಮ್ಮ ಮಾತು ಕೊಟ್ಟಿತ್ತು, ಏನಪ್ಪ ಅಂದ್ರೆ ನೀರಾವರಿಗೆ, ಇಲ್ಲ ಇವತ್ತವ್ರಿಗೆ ಹೇಳ್ಕೊಟ್ಟವ್ರೆ. ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾ ಇಲ್ಲ, ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾ ಇಲ್ಲ. ಇದಕ್ಕೆ ಉತ್ತರ ಕರ್ನಾಟಕದ ನಮ್ಮ ಇದು ಅವಾರ್ಡ್ ಕೊಡಬೇಕಪ್ಪ, ನಾವು ದುಡ್ಡು ಕೊಟ್ಟು ಇದು ಮಾತಾಡೋ ಪ್ರಕಾರ ನಾವು ದುಡ್ಡು ಕೊಟ್ಟಿದ್ದೀವಿ, ಇವತ್ತವರೆಗೂ ಅವಾರ್ಡ್ನ ಮಾಡಿಸಿಲ್ಲ ಅವರು. ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ. ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷ HM ರೇವಣ್ಣ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷ HM ರೇವಣ್ಣ ಮಾತನಾಡಿದ್ದಾರೆ. ಕೆಲವರಿಗೆ ಕಂತಿನ ವಿಚಾರದಲ್ಲಿ ತೊಂದರೆಯಾಗಿದೆ,